ನಮಸ್ಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ವೀಣಾ ಪೂಜಾರಿ. ಜೈಲಿನ ದರ್ಶನ ವಿಶೇಷ ಕಾರ್ಯಕ್ರಮ ಇದು. ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಅತಿಥಿಯೊಬ್ಬರಿದ್ದಾರೆ. ಅವರು 21 ವರ್ಷಗಳ ಕಾಲ ಜೈಲಿನಲ್ಲಿದ್ದು ಸನ್ನಡತೆ ಆಧಾರದಲ್ಲಿ ಈಗ ಹೊರಗಡೆ ಬಂದಿದ್ದಾರೆ. ಅವರು ಜೈಲಿಗೆ ಹೋಗಿದ್ದು ಕೊಲೆ ಕೇಸ್ನಲ್ಲಿ. ತಂದೆಗೆ ಯಾರೋ ಹೊಡೆದ್ರು ಅನ್ನೋ ಕಾರಣದಿಂದ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವರ ಕೊಲೆಯನ್ನ ಮಾಡಿ ಜೈಲ್ ಸೇರ್ತಾರೆ. 21 ವರ್ಷ ಜೈಲಿನಲ್ಲೇ ಇರ್ತಾರೆ. ಜೈಲಿನಲ್ಲಿ ಈಗ ಸೆಲೆಬ್ರಿಟಿಗಳಿದ್ದಾರೆ. ಎಲ್ರಿಗೂ ಕೂಡ ಗೊತ್ತು, ಕಳೆದ 1.5 ತಿಂಗಳಿನಿಂದ ನಾವು ಅದೇ ಸುದ್ದಿ ಮಾಡ್ತಾ ಇದ್ದೀವಿ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅವ್ರು ಹೇಗಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಹಾಗಾದರೆ ಈಗ ನಾವು ಮಾತನಾಡಿಸುವಂತಹ ವಿಶೇಷ ಅತಿಥಿ ಅವರು ದರ್ಶನ್ ಅವರನ್ನು ಭೇಟಿಯಾಗಿ ಬಂದಿದ್ದಾರೆ, ಮಾತುಕತೆ ಮಾಡಿದ್ದಾರೆ. ಅಷ್ಟೇ ಯಾಕೆ, ಅವರಿಗೆ ಧ್ಯಾನವನ್ನು ಕೂಡ ಹೇಳಿದ್ದಾರೆ. ಹಾಗಾದರೆ ದರ್ಶನ್ ಹೇಗಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಆ ಪ್ರಶ್ನೆಗೆ ಉತ್ತರ ಪಡೆಯೋಣ. ಅವರೇ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ, ಚಿತ್ರದುರ್ಗದ ತುರುವನೂರಿನ ಸಿದ್ಧಾರೂಢ ಅವರು. ಸಿದ್ಧಾರೂಢ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಸಿದ್ಧಾರೂಢ ಅವರೇ, 21 ವರ್ಷದ ಬಳಿಕ ಈಗ ಹೊರಗಡೆ ಬಂದಿದ್ದೀರಿ. ಅಡ್ಜಸ್ಟ್ ಆದ್ರಾ? ಇನ್ನೂ ಆಗಿಲ್ಲ ಮೇಡಮ್. ಇನ್ನೂ ಆಗಿಲ್ಲ. ಎಷ್ಟು ದಿನ ಆಯಿತು ಹೊರಗೆ ಬಂದು? ಒಂದು 13 ದಿನ ಆಗಿದೆ ಮೇಡಮ್. ಅಂದರೆ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಭಯ ಇದೆಯಲ್ಲ ಮೇಡಮ್. 21 ವರ್ಷ ಎಲ್ಲದೂ ಚೇಂಜ್ ಆಗೋಗಿದೆ. ನಮ್ಮ ಊರನ್ನು ನಾನೇ ಗುರುತಿಡಿದಿಲ್ಲ, ನಮ್ಮ ಮನೇನ ನಾನೇ ಗುರುತಿಡಿದಿಲ್ಲ ಮೇಡಮ್. ನಮ್ಮ ಮನೆಗೆ ಹೋಗೋ ದಾರಿನ ನಾನೇ ಗುರುತಿಡಿದಿಲ್ಲ. ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ಈಗ? ಮನೆಯಲ್ಲಿ ಅಮ್ಮ ಇದ್ದಾರೆ, ಅಣ್ಣನ ಫ್ಯಾಮಿಲಿ, ನಾನು, ನನ್ನ ಹೆಂಡತಿ, ನನ್ನ ಮಗಳು. ಅಲ್ಲ, ತಂದೆಗೆ ಯಾರೋ ಹೊಡೆದ್ರು ಅನ್ನೋ ಕಾರಣಕ್ಕೆ ಕೊಲೆ ಮಾಡಿ ಹೋದಂಥವ್ರು ತಂದೆ 2016ರಲ್ಲಿ ತೀರ್ಕೊಂಡು ಹೋಗ್ತಾರೆ ಮೇಡಮ್. ಅಂದರೆ ಆಲ್ಮೋಸ್ಟ್ ನನ್ನ ಚಿಂತೆಯಲ್ಲೇ ತೀರ್ಕೊಂಡು ಹೋಗ್ತಾರೆ ಅವರು. ಅಂದರೆ ಅವರು ನನಗೋಸ್ಕರ, ನಾನು ಜೈಲಿಂದ ಬಿಡಿಸ್ಕೊಂಬರೋಕ್ಕೋಸ್ಕರ ತುಂಬ ಹೋರಾಟ ಮಾಡಿದ್ರು ಅವರು. ತುಂಬ ಹೋರಾಟ. ಅವರ ಸ್ಟ್ರಗಲ್ ಇದೆಯಲ್ಲ, ಆ ಸ್ಟ್ರಗಲ್ ನೋಡಿಬಿಟ್ರೆ, ತಂದೆ ತಾಯಿ ಸ್ಟ್ರಗಲ್ ನೋಡಿಬಿಟ್ರೆ ಯಾವ ಮಕ್ಕಳೂ ಸಹ ಕ್ರೈಮ್ ಮಾಡೋಕ್ಕೆ ಇಷ್ಟಪಡಲ್ಲ. ಅಷ್ಟು ಸ್ಟ್ರಗಲ್ ಮಾಡಿ ನನ್ನನ್ನು ಬಿಡಿಸ್ಕೊಂಬರೋಕ್ಕೋಸ್ಕರ. ನಾನು ಅಂದರೆ ನಮ್ಮ ತಾಯಿಗೆ ಪ್ರಾಣ, ನಾನಂದರೆ ನಮ್ಮ ಅಪ್ಪನಿಗೆ ಪ್ರಾಣ, ಕುಟುಂಬಕ್ಕೆ ಪ್ರಾಣ. ಯಾವ್ಯಾವ ಜೈಲಲ್ಲಿದ್ರಿ? ಚಿತ್ರದುರ್ಗ ಜೈಲು 2 ವರ್ಷ, ಆಮೇಲೆ ಉಳಿದಿದ್ದೆಲ್ಲ ಸೆಂಟ್ರಲ್ ಜೈಲು, ಕೇಂದ್ರ ಕಾರಾಗೃಹ ಬಳ್ಳಾರಿ. 3 ದಿನಕ್ಕೋಸ್ಕರ ಇಲ್ಲಿ ಬಿಡುಗಡೆಗೋಸ್ಕರ ಬರ್ತೀವಿ ನಾವು. ಅಲ್ಲಿ ನೀವು ದರ್ಶನ್ ಅವ್ರನ್ನ ಭೇಟಿ ಆಗ್ತೀರಿ. ಹೇಗೆ ಅವಕಾಶ ಸಿಕ್ತು ಭೇಟಿ ಆಗೋದಕ್ಕೆ? ಮೇಡಮ್, ದರ್ಶನ್ ಸರ್ಗೆ ನಾನು ದೊಡ್ಡ ಫ್ಯಾನು. ಅದಕ್ಕಿಂತ ಮುಂಚೆ ನಾನು ನಮ್ಮ ಸಾಹಸ ಸಿಂಹ ದಾದವನಿಗೆ ದೊಡ್ಡ ಫ್ಯಾನು. ವಿಷ್ಣುವರ್ಧನ್ ಅಂದರೆ ನಮ್ಮ ತಂದೆನ ಎಷ್ಟು ಪ್ರೀತಿಸ್ತೀನಿ, ವಿಷ್ಣುವರ್ಧನ್ ಸರ್ ಅಷ್ಟು ಪ್ರೀತಿಸೋ ವ್ಯಕ್ತಿ ನಾನು. 8ನೇ ತಾರೀಕು ಸೋಮವಾರ ಫಸ್ಟು ನಾನು ಅವ್ರನ್ನ ಭೇಟಿ ನಾನು ನಮ್ಮನ್ನು ಕ್ವಾರಂಟೈನ್ಗೆ ಹಾಕ್ತಾರೆ. ನಾನು 1ನೇ ರೂಮಲ್ಲಿ ಇರ್ತೀನಿ, ಪ್ರಜ್ವಲ್ ರೇವಣ್ಣ ಸರ್ 4ನೇ ರೂಮಲ್ಲಿ ಇರ್ತಾರೆ. ಫಸ್ಟ್ ಭೇಟಿ ಮಾಡೋದು ನಾನು ಪ್ರಜ್ವಲ್ ರೇವಣ್ಣ ಸರ್. ಅವರನ್ನು ಭೇಟಿ ಆದ್ರಿ? ಅವರನ್ನು ಭೇಟಿಯಾಗಿ ನನ್ನ ಟಿ ಶರ್ಟ್ ಮೇಲೆ ಅವ್ರ ಸೈನ್ ತೊಗೊಂಡು ಬರ್ತೀನಿ. ಆ ಸೈನು ಟಿ ಶರ್ಟ್ ಮೇಲೆ ಸೈನ್ ತೊಗೊಂಡು. ನಿಮಗೆಲ್ಲ ಗೊತ್ತಿತ್ತಾ ಇವರೆಲ್ಲ ಜೈಲಲ್ಲಿ ಇದ್ದಾರೆ ಅಂತ? ಪ್ರಜ್ವಲ್ ಇರ್ಬೋದು, ದರ್ಶನ್ ಇರ್ಬೋದು, ಸೂರಜ್ ರೇವಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಜೈಲಲ್ಲೇ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾ? ಗೊತ್ತು ಮೇಡಮ್, ಯಾಕಂದರೆ ಅಲ್ಲಿ TV ಸೌಲಭ್ಯ ಇದೆ, ಸರ್ಕಾರದಿಂದ TV ಸೌಲಭ್ಯ ಕೊಟ್ಟಿದ್ದಾರೆ ಎಲ್ಲ ಬಂದು ಜೈಲಲ್ಲಿ. ಹಾಗಾಗಿ ನ್ಯೂಸ್ ಎಲ್ಲ ನೋಡ್ತಿದ್ದಲ್ಲ ಮೇಡಮ್, ಸಹಜವಾಗಿ ಎಲ್ಲ ನ್ಯೂಸ್ನು ನೋಡ್ತೀವಿ ನಾವು ಮೇಡಮ್. ನನಗೇ ಅಲ್ಲ, ಬಳ್ಳಾರಿ ಜೈಲಲ್ಲಿ ಜಾಸ್ತಿ ದರ್ಶನ್ ಸರ್ಗೆ ಫ್ಯಾನು ಎಲ್ಲ ಬಂದಿಗಳು. ನಾನು ಜೈಲಿಗೆ ಬಂದಾಗ ನನಗೆ ಅಷ್ಟು ದುಃಖ ಆಯ್ತಿಲ್ಲ ಗೊತ್ತಿಲ್ಲ, ಡಿ ಬಾಸ್ ಬಂದಾಗ ಅಷ್ಟು ದುಃಖ ಆಯ್ತು ನನಗೆ. ಭಾಳ ನೋವಾಯಿತು. ಅವರು ಒಳ್ಳೇದು ಮಾಡಿದರೆ ಒಳ್ಳೆ ಸಂದೇಶ ಸಿಗುತ್ತೆ, ಅಥವಾ ನಾವೇನಾದ್ರು ಕೆಟ್ಟದ್ದು ಮಾಡಿದರೆ ಕೆಟ್ಟ ಸಂದೇಶ ಹೋಗುತ್ತೆ. ನಿಮಗೂ ಬೇಸರ ಇದೆ ಅವ್ರು ಕೊಲೆ ಮಾಡಿ ಬಂದಿರೋದು ಜೈಲ್ಗೆ? ಇಲ್ಲ, ಅವರು ಮಾಡಿದಾರೋ ಬಿಟ್ಟಿದಾರೋ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಮೇಡಮ್. ನೀವು ಕೂಡ ಚಿತ್ರದುರ್ಗದವರೇ, ತುರುವನೂರಿನವರು. ಆದರೆ ಮರ್ಡರ್ ಆದಂತಹ ರೇಣುಕಾ ಸ್ವಾಮಿ ಅವರು ಕೂಡ ಚಿತ್ರದುರ್ಗದವರು. ಎಷ್ಟು ಡಿಸ್ಟೆನ್ಸು ನಿಮ್ಮ ಊರಿಗೂ ಅವ್ರ ಊರಿಗೂ? 22 ಕಿಲೋಮೀಟರ್ ಮೇಡಮ್. ಆ ರೇಣುಕಾ ಸ್ವಾಮಿ ಕುಟುಂಬನ ಭೇಟಿ ಮಾಡಬೇಕು ಅನ್ನೋದು ನನ್ನ ಆಸೆ. ಸುಮ್ಮನೆ ಜಸ್ಟ್ ಭೇಟಿ ಮಾಡಬೇಕು, ನಮ್ಮೂರವರು. ಏನು ಹೇಳ್ತೀರಿ ಅವ್ರನ್ನ ಭೇಟಿಯಾಗಿ? ಮೇಡಮ್, ಹೆಂಗಿರುತ್ತೆ ಅಂದರೆ ನಿಜವಾದ ನೋವು ಅವರಿಗೆ ಮೇಡಮ್ ಆಗೋದು. ನಾವೇನೋ ಒಂದು ಕ್ಷಣಕ್ಕೆ ತಪ್ಪಿರೋ ನಿರ್ಧಾರ ತೊಗೊಂಡ್ಬಿಟ್ಟು ಅವರು ವ್ಯಕ್ತಿನ ಏನೋ ಆಗ್ಬಿಡ್ತದೆ, ಅವ್ರು ಹೋಗ್ಬಿಡ್ತಾರೆ ಅವರು. ಆದರೆ ಜೀವಂತವಾಗಿ ಶಿಕ್ಷೆ ಅನುಭವಿಸೋರು ಆ ಕುಟುಂಬ. ನಾನು ಮಾಡಿದ್ನಲ್ಲ ಮೇಡಮ್, ಆ ಕುಟುಂಬಕ್ಕೆ ದಯವಿಟ್ಟು ಕ್ಷಮೆ ಕೇಳ್ತೀನಿ ನಾನು. ಏಕೆಂದರೆ ಸರ್ಕಾರ ಇವತ್ತು ನನ್ನನ್ನು ಕ್ಷಮಿಸಿ ಬಿಡುಗಡೆ ಮಾಡಿರ್ಬೋದು, ನ್ಯಾಯಾಂಗ ಕ್ಷಮಿಸಿ, ಸರ್ಕಾರ ಕ್ಷಮಿಸಿ, ಏನು ಪರಿವರ್ತನೆ ಆಗಿದೆ ಅಂತ ನನ್ನ ಬಿಡುಗಡೆ ಮಾಡಿರ್ಬೋದು. ಆದರೆ ಆ ಕುಟುಂಬ ಯಾವಾಗಲೂ ನೋವಲ್ಲಿರುತ್ತೆ ಮೇಡಮ್, ಲೈಫ್ ಲಾಂಗ್ ನೋವು ಅವರಿಗೆ. ಆ ನೋವನ್ನು ನಾವು ಹೆಂಗೆ ತುಂಬಕ್ಕಾಗುತ್ತೆ ಮೇಡಮ್? ಅದಕ್ಕೆ ದಯವಿಟ್ಟು ನಾನು ಕೇಳ್ಕೊಡೋದು, ಸರ್ಕಾರ ಕ್ಷಮೆ ಕೊಟ್ಟಿದೆ, ದಯವಿಟ್ಟು ನೀವು ಕ್ಷಮೆ ಕೊಡಿ ನನಗೆ. ಈಗ ಬರ್ತೀನಿ ನಾನೀಗ ದರ್ಶನ್ ಅವ್ರನ್ನ ಭೇಟಿ ಆಗಬೇಕು ಅಂತ. ನೀವು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತೀರಿ ಅಂತ ಗೊತ್ತಾದಾಗ ಅವ್ರನ್ನ ಭೇಟಿ ಆಗಬೇಕು ಅಂತ ಮನಸ್ಸಲ್ಲಿತ್ತಾ? ಖಂಡಿತ ಮೇಡಮ್. ನಾನು ಅಲ್ಲಿಂದ ಅಂದ್ಕೊಂಡು ಬಂದಿದ್ದೆ, ಅದೇ ಯಾವುದೇ ಕಾರಣಕ್ಕೂ
ನಾನು ದರ್ಶನ್ ಸರ್ನ ಭೇಟಿ ಮಾಡಿದಲ್ಲಿ ಹೊರಗೆ ಬರಬಾರ್ದು ಅಂತಂದು ಸಂಕಲ್ಪ ಗಟ್ಟಿ ಇತ್ತು ಅಂತಂದರೆ ಭಗವಂತನೇ ಸಹಾಯ ಮಾಡ್ತಾನೆ ಅಂತ. ಅದಕ್ಕೆ 7ನೇ ತಾರೀಕು ನೀವು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತೀರಿ, ಅವರನ್ನ ಭೇಟಿ ಆಗಬೇಕು ಅಂತ ಅಧಿಕಾರಿನ ಕೇಳ್ತೀರಿ, ಸೊ ಅವ್ರು ಅವಕಾಶ ಕೊಡ್ತಾರೆ. ಅಂದರೆ ಮರನೇ ದಿನನೇ ಭೇಟಿ ಆಗ್ತೀರಾ? ಸೋಮವಾರ 8ನೇ ತಾರೀಕು. 8ನೇ ತಾರೀಕು ದರ್ಶನ್ ಸರ್ನ ಅವ್ರ ಸೆಲ್ ಎಲ್ಲಿ? VIP ಸೆಲ್ಲು. VIP ಸೆಲ್ಲಲ್ಲಿ. VIP ಸೆಲ್ಲು ಅಂದರೆ ಹೆಸರಿಗಷ್ಟೇ ಬೇಡ ಅವ್ರು VIP ಸೆಲ್ಲು. ಆ VIP ಸೆಲ್ಲಲ್ಲಿ ಏನು ಸೌಕರ್ಯ ಇಲ್ಲ, ಏನೇನು ಸೌಕರ್ಯ ಇಲ್ಲ. ನೆಲದ ಮೇಲೇ ಮಲಗಬೇಕು ಡಿ ಬಾಸ್. ಆಮೇಲೆ ಜೈಲು ಊಟನೇ ತಿನ್ನಬೇಕು, ಜೈಲು ಕೊಟ್ಟಿರೋ ಬೆಡ್ಶೀಟನ್ನೇ ಒದ್ಕೋಬೇಕು, ಏನು ಸೌಕರ್ಯ ಕೊಟ್ಟು. ಯಾಕೆ ಅದನ್ನು VIP ಸೆಲ್ ಅನ್ನೋದು? ಮೇಡಮ್ ಪ್ರತಿಯೊಂದು ಸೆಲ್ಗೆ ಒಂದು ಹೆಸರಿಟ್ಟಿರ್ತಾರೆ ಮೇಡಮ್, ಅಷ್ಟೇ. ಪ್ರತಿಯೊಂದು ಸೆಲ್ಗೆ ಒಂದು ಹೆಸರಿಟ್ಟಿರ್ತಾರೆ. ನೀವು ಇದ್ದಂತಹ ಸೆಲ್ಗೂ ಆ ಸೆಲ್ಗೆ ಏನು ಡಿಫ್ರೆನ್ಸ್ ಇದೆ? ಕ್ಲೀನಿಂಗು ಅದು ಕ್ಲೀನ್ ಆಗಿರುತ್ತೆ. ಆಮೇಲೆ ಏನು ಅಂತಂದರೆ ನಮ್ಮ ಸೆಲ್ ಬಾಗಿಲುಗಳಿಗೆ ಇದು ಸೊಳ್ಳೆ ಬರೋದಿರೋಕ್ಕೆ ಜಾಲರ ಏನೋ ಮಾಡ್ತಾರಲ್ಲ ಮೇಡಮ್, ನಾವು ಕಿಟಕಿಗಳಿಗೆಲ್ಲ ನೆಟ್ಟು, ಆ ನೆಟ್ಟು ನಮಗೆ ಇರಲ್ಲ. ಮಸ್ಕಿಟೋ ನೆಟ್ ನಮ್ಗೆ VIP ಸೆಲ್ ಯಾರೇ ಆದ್ರೂ ದರ್ಶನ್ ಸರ್ಗೆ ಸ್ಪೆಷಲ್ ಅಲ್ಲ, ಯಾರೇ VIP ಗಳು ಬಂದ್ರು ಅದು ಪ್ರಜ್ವಲ್ ರೇವಣ್ಗೂ ಮಾಡ್ಕೊಟ್ಟಿದ್ದಾರೆ. ಏನಿರುತ್ತೆ ಆ ಸೆಲ್ಲಲ್ಲಿ? ನೀವು ಮಸ್ಕಿಟೋ ನೆಟ್ ಇರುತ್ತೆ ಅಂತ ಹೇಳಿದ್ರಿ, ಹಾಸಿಗೆ ಇರುತ್ತಾ? ಹಾಸಿಗೆ ಇರಲ್ಲ ಮೇಡಮ್. ಹಾಸಿಗೆ ನೆಲದ ಮೇಲೆ ಮಲಗಬೇಕಾ? ಅಂದ್ರೆ ಜೈಲ್ ಕೊಟ್ಟಿರೋದು, ಜೈಲ್ ಮ್ಯಾನ್ಯುಯಲ್ ಏನಿರುತ್ತೋ ಅದನ್ನೇ ಕೊಡ್ತಾರೆ. ಅದು ಏನಿರುತ್ತೆ? ಜೈಲ್ ಮ್ಯಾನ್ಯುಯಲ್ಲಿ ಒಂದು ಜಮಖಾನ ಕೊಡ್ತಾರೆ, ಒಂದು ಕಂಬಳಿ ಕೊಡ್ತಾರೆ, ಒಂದು ಜೈಲ್ ಬೆಡ್ಶೀಟ್, ವೈಟ್ ಬೆಡ್ಶೀಟ್ ಕೊಡ್ತಾರೆ. ಅದೇ ದರ್ಶನ್ ಸಾರಿಗೆ ಕೊಟ್ಟಿರೋದು. ದರ್ಶನ್ ರೂಮಲ್ಲೂ ಅದೇ ಇದೆ. ಯಾವುದೇ ಕಾಟ್ ಆಗಲಿ, ಬೆಡ್ ಆಗಲಿ, ಮಂಚ ಆಗಲಿ ಯಾವೂ ಇಲ್ಲ, ಅದೇ ಇದೆ. ಅವರಿಗೆ ಟಿವಿ ಕೊಟ್ಟಿದ್ದಾರೆ, ಅದು ಮ್ಯಾನ್ಯುಯಲ್ ಇದೆ ಮೇಡಮ್, ಅದು ಮ್ಯಾನ್ಯುಯಲ್ ಇದೆ, ಟಿವಿ ಕೊಟ್ಟಿದ್ದಾರೆ. ಆಮೇಲೆ ಅವರು ಸಾಕಷ್ಟು ಆಧ್ಯಾತ್ಮದ ಪುಸ್ತಕಗಳನ್ನು ಕಲೆಕ್ಷನ್ ಮಾಡಿಟ್ಕೊಂಡಿದ್ದಾರೆ. ಪುಸ್ತಕ ಕೂಡ ಇದೆ ಲೈಬ್ರರಿಯಿಂದ. ಒಂದು 15-20 ಪುಸ್ತಕ ನಾವು ರೂಮಲ್ಲಿ ನೋಡಿದೆ. ಯೋಗಿಯ ಆತ್ಮಕಥೆ, ಇಸ್ಕಾನ್ ಸಂಸ್ಥೆ ಅವ್ರದ್ದು ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ತೂಷು ಶ್ಯಾಮರಾಯರು ಬರೆದಿರೋ ವಚನ ಭಾಗವತ, ಆಮೇಲೆ ವಿವೇಕಾನಂದರದ್ದು ಸಾಕು. ಅದೆಲ್ಲ ಅವ್ರು ತರಿಸಿ ಇಟ್ಕೊಂಡಿದ್ದು ಓದಕ್ಕೆ ಅಂತ. ಹೌದು. ಈಗ ಅವ್ರನ್ನ ಭೇಟಿ ಆಗ್ತೀರಿ ತಾವು, ಎಷ್ಟು ನಿಮಿಷದ ಒಂದು ಭೇಟಿ ಅದು? 12 ನಿಮಿಷ. 12 ನಿಮಿಷ. ಏನೇನು ನಡೆಯುತ್ತೆ ನಿಮ್ಮಿಬ್ಬರ ಮಧ್ಯೆ? ಮೇಡಮ್ ಇವರು ನಮ್ಮ ಸಾಹೇಬರು ಕೇಳ್ತಾರೆ, ದರ್ಶನ್ ಸರ್ ಹೊರಗಡೆ ನಿಂತಿರ್ತಾರೆ. ಹೊರಗಡೆ ನಿಂತ್ಕೊಂಡಾಗ ಯಾರೋ ಇವರು ನಿಮ್ಮ ದೊಡ್ಡ ಅಭಿಮಾನಿ ಅಂತಪ್ಪ, ಅಭಿಮಾನಿ ಅಂತ ದರ್ಶನ್ ಅವರೇ ಭೇಟಿ ಮಾಡ್ತೀರಾ? ಇವರು ಅಂದರೆ ಇವರು ಬಳ್ಳಾರಿ ಜೈಲಿಂದ ಬಂದಿದ್ದಾರೆ, ಸನ್ನಡತೆ ಆಧಾರದ ಮೇಲೆ ನಾಳೆ ಬಿಡುಗಡೆ ಆಗ್ತದೆ, ಭೇಟಿ ಮಾಡ್ತೀರಾ ಅಂತ ಕೇಳ್ತಾರೆ ಅವರು. ನೀವು ಅಧಿಕಾರಿ ಜೊತೆನೇ ಇರ್ತೀರಿ? ಅವರು ಮೇಡಮ್ ಒಂದು ಕ್ಷಣನೂ ಸಹ ಯೋಚನೆ ಮಾಡಲ್ಲ. ಅಭಿಮಾನಿಗಳಿಗೆ ಎಷ್ಟು ಗೌರವ ಕೊಡ್ತಾರೆ ಅಂದರೆ ಕಳಿಸ್ಕೊಡಿ ಅಂತಾರೆ. ತಕ್ಷಣವೇ ಅವ್ರ ಮಾತು ಬರೋದಕ್ಕೆ ಮುಂಚೆ ಕಳಿಸ್ಕೊಡಿ ಅಂತಾರೆ. ಅವಾಗ ನಾನು ಹೋಗ್ತೀನಿ, ಹೋದ ತಕ್ಷಣ ನನಗೇನಂತಾರೆ ಪುಳಕ ಭಾವುಕ. ಯಾಕೆಂದರೆ ನಾನು ಅವ್ರಿಗೆ ದೊಡ್ಡ ಫ್ಯಾನುಗಳೆಲ್ಲರೂ ಭೇಟಿ ಮಾಡಿದ್ರೆ ನಿಮ್ಮ ನೋಡಿದ್ರೆ ಅಷ್ಟೇ ಖುಷಿ ಆಗುತ್ತೆ ನನಗೆ. ಅವ್ರನ್ನ ಭೇಟಿ ಮಾಡಿ ಅವ್ರು ಥ್ಯಾಂಕ್ಸ್ ಕೊಡ್ತಾರೆ ನನಗೆ, ನಾನು ಥ್ಯಾಂಕ್ಸ್ ಕೊಡ್ತೀನಿ. ಥ್ಯಾಂಕ್ಸ್ ಕೊಡ್ತಾರೆ, ತಪ್ಕೊಳ್ತಾರೆ ಅವರು. ತಪ್ಕೊಂಡ ತಕ್ಷಣ ತುಂಬ ಏನೋ ಒಂಥರ ತುಂಬ ಖುಷಿ ಆಗುತ್ತೆ. ಆಮೇಲೆ ಒಳಗೆ ರೂಮ್ ಒಳಗೆ ಅಂತಾರೆ. ನಾನು ಒಂಥರ ಸಂಕೋಚದಲ್ಲಿ ಭಯದಲ್ಲೇ ಅಂದರೆ ಹೋಗ್ತೀನಿ ಒಳಗೆ ಹೋದ ತಕ್ಷಣ ಅಲ್ಲಿ ನಾನು ಸ್ವಲ್ಪ ಅಬ್ಸರ್ವೇಷನ್ ಜಾಸ್ತಿ ನಂದು. ಸುಮ್ಮನೆ ರೂಮ್ ನೋಡ್ತೀನಿ. ನಾವು ಮಾಧ್ಯಮದಲ್ಲಿ ನೋಡ್ತಿರ್ತೀವಲ್ಲ, ಆ ಥರ ಸೌಕರ್ಯ ಇದೆ, ಈ ಥರ ಸೌಕರ್ಯ, ಏನೇನು ಸೌಕರ್ಯ ಇಲ್ಲ ಮೇಡಮ್ ಅವ್ರಿಗೆ. ಏನು ಮಾತನಾಡಿದ್ರು ಕೇಳಿದ್ರ? ಯಾವ ಊರು ನಿಂದು, ಏನು ಕೇಸಲ್ಲಿ, ಏನು ನಿನ್ನ ಹೆಸರು? ಅದು ನಾನು ತುರುವನೂರು ಸಿದ್ದಾರೂಢ. ಏನು ಕೇಸಲ್ಲಿ ಬಂದಿದೆಯಾ ಅಂದರೆ, ಇಲ್ಲ ಅಚಾನಕ್ ನನ್ನ ಲೈಫಲ್ಲಿ ಏನೋ ಒಂದು ಘಟನೆ ಆಗುತ್ತಣ್ಣ, ಅದು ಮರ್ಡರ್ ಆಗುತ್ತೆ, ನಾನು ತಗೊಂಡ ಡಿಸಿಷನ್ ತಪ್ಪು ಆಗ್ಬಿಡುತ್ತೆ, ಅದು ಅದರಿಂದ 21 ವರ್ಷ ನಾನು ಜೈಲಲ್ಲಿದ್ದೆ. ಶಾಕ್ ಆಗ್ತಾರೆ. 21 ವರ್ಷ ನೀನು ಜೈಲಲ್ಲಿದೆಯಾ ಅಂತಾರೆ. ನೋಡೋಣ, 21 ವರ್ಷ ಜೈಲು ಮುಗಿಸ್ಕೊಂಡು ನಾಳೆ ನಂದು ಬಿಡುಗಡೆ ಇದೆ. ಹೌದಾ? ಮರ್ಡರ್ ಕೇಸಿಗೆ 21 ವರ್ಷ ಶಿಕ್ಷೆ ಆಯ್ತಾ ಅಂತ ಅಂತಾರೆ. ಇಲ್ಲಡ, ನನ್ನ ಅವಿವೇಕದಿಂದ, ಅಜ್ಞಾನದಿಂದ ಅಷ್ಟೊಂದು ಮಾಡ್ಕೊಂಡಿದ್ದು ನಾನು. ಈಗ ಸರ್ಕಾರ 11 ವರ್ಷ ಪೂರ್ತಿ ಶಿಕ್ಷೆ ಪೂರೈಸಿದರೆ 2 ವರ್ಷ ರಿಮಿಷನ್ ಕೊಟ್ಬಿಟ್ಟು ಬಿಡುಗಡೆ ಮಾಡ್ತಾ, ಆ ಥರ ಪ್ರಕ್ರಿಯೆ. ಆ ಬೇಸಿಸ್ ಮೇಲೆ ನಾನು ಬಿಡುಗಡೆ ಆಗ್ತಾ ಇದ್ದೀನಿ ಅಂತ ಅಷ್ಟೇ ಅವ್ರು ಮಾತಾಡಿದ್ರು. ಈಗ ಅವರ ಕೋಣೆಯಲ್ಲಿ, ಅವ್ರ ಸೆಲ್ಲಲ್ಲಿ ಟಿವಿ ಇದೆ, ಅವರು ಎಲ್ಲ ನ್ಯೂಸ್ ಚಾನಲ್ ನೋಡ್ತಾರಾ? ಟಿವಿಯಲ್ಲಿ ಅವ್ರ ಬಗ್ಗೆ ಏನು ಸುದ್ದಿಗಳು ಬರ್ತಾ ಇದೆ ಎಲ್ಲ ಕೂಡ ಅವ್ರಿಗೆ ಗೊತ್ತಾ? ಮೇಡಮ್ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಲ್ಲಿ ಹೋದಾಗ ಟಿವಿ ಆಫ್ ಇತ್ತು. ಹಂಗಾಗಿ ಅದ್ರ ಮೇ ಬಿ ನೋಡ್ಬೋದು, ಗೊತ್ತಿಲ್ಲ. ಚಿಕ್ಕದ ಸೆಲ್ಲ, ದೊಡ್ಡ ಸೆಲ್ಲ, ವಾಕಿಂಗ್ ಎಲ್ಲ ಮಾಡ್ಬೋದಾ? ಎಕ್ಸಸೈಸ್ ಮಾಡ್ಬೋದಾ? ಎಕ್ಸಸೈಸ್ ಮಾಡೋಷ್ಟು ಸೌಲಭ್ಯ ಇಲ್ಲ. ಬೇಕಾದ್ರೆ ಡಿಪ್ಸ್ ಹೊಡ್ಕೋಬೋದೇನೋ ಅವರು, ಅವ್ರಿಗೆ ಇಷ್ಟ ಆದರೆ ಡಿಪ್ಸ್ ಸಮಯ ಇತ್ತು ಅಂದರೆ ಮಾಡಬೇಕು ಅಂತ ಅನ್ಸೆ ಡಿಪ್ಸ್ ಎಲ್ಲ ಹೊಡ್ಕೋಬೋದು. ಅಂದರೆ ಅವರು 12 ಅಡಿ ಉದ್ದ, 8 ಅಡಿ ಆಗಲ್ಲ ಅವರು ಸೆಲ್ಲು ಮೆಜರ್ಮೆಂಟು. ಅಂದರೆ ಹೊರಗಡೆ ಜಾಗ ಇದೆ ಅವರಿಗೆ.
ಹೊರಗಡೆ ಜಾಗ ಇದೆ, ಸೆಲ್ಲಿಂದ ಆಚೆ. ನಾವು ಈ ಹಳ್ಳಿ ಭಾಷೆಯಲ್ಲಿ ಅಂಗಳ ಅಂತೀವಲ್ಲ ಮೇಡಮ್, ಅಂಗಳ. ಓಕೆ ಓಕೆ. ಆ ಅಂಗಳ ಇದೆ ಹೊರಗಡೆ. ಆ ಅಂಗಳದಲ್ಲಿ ಅವ್ರು ವಾಕ್ ಮಾಡ್ಬೋದು. ಅಂದ್ರೆ ಅಲ್ಲಿ ಯಾರಿಗೂ ಬರಕ್ಕೆ ಅವಕಾಶ ಇಲ್ಲ? ಯಾರಿಗೂ ಇಲ್ಲ ಮೇಡಮ್. ಅಧಿಕಾರಿಗಳನ್ನ ಬಿಟ್ರೆ ಯಾರು ಬರಲ್ಲ ಅಲ್ಲಿ? ಅಷ್ಟೇ. ಊಟದ ವಿಚಾರಕ್ಕೆ ಬರೋದಾದ್ರೆ, ಸಾಮಾನ್ಯ ಖೈದಿಗಳಿಗೆ ಏನು ಊಟ ಇರುತ್ತೆ ಅವ್ರಿಗೂ ಅದೇ ಊಟ ಕೊಡ್ತಾರಾ, ಅಥವಾ ಅವ್ರಿಗೆ ಸಪ್ರೇಟಾಗಿ ಏನಾದ್ರು ಊಟ ಇರುತ್ತಾ, ಅಥವಾ ಮನೆಯಿಂದ ಊಟ ತೆಗೆದುಕೊಂಡು ಬರೋದಕ್ಕೆ ಅವಕಾಶ ಇದೆಯಾ? ಕೊರೋನಾ ಬಂದಾಗಳಿಂದ ಆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಹೊರಗಡೆಯಿಂದ ಊಟ ಅಲೌ ಮಾಡ್ತಾ ಇಲ್ಲ. ಜಸ್ಟ್ ಫ್ರೂಟ್ ಮತ್ತು ಬೇಕರಿ ಐಟಮ್ಸ್ ಅಷ್ಟೇ ಅಲೌ ಮಾಡ್ತಾರೆ ಕೊರೋನಾ ಆದ ನಂತರ. ಆಮೇಲೆ ನಾವು ಯಾರನ್ನು ಏನೇ ತೊಗೊಂಡೋದ್ರೂ, ನಾವು ಡ್ರೈ ಫ್ರೂಟ್ಸ್ ತೊಗೊಂಡೋದ್ರೂ ಅಲೌ ಮಾಡಲ್ಲ ಅಲ್ಲಿ. ಆ ಥರ ಇಲ್ಲ. ಊಟದ ವ್ಯವಸ್ಥೆ ತುಂಬ ಖರಾಬಾಗಿದೆ. ಎಷ್ಟು ಕೆಟ್ಟದಾಗಿದೆ ಅಂತಂದರೆ, ಸಪೋಸು ಅಂದರೆ ಬದುಕಲಿಕ್ಕೋಸ್ಕರ ನನಗೇನೋ ಒಂದಿನ ಬೆಳಕು ಬರುತ್ತೆ ಲೈಫಲ್ಲಿ, ಒಂದಿನ ಬೆಳಕು ಕಂಡೇ ಕಾಣ್ತೀವಿ ನಾವು, ಆ ಬೆಳಕಿಗೋಸ್ಕರ ಬದುಕೋಣ. ಆಮೇಲೆ ಅಪ್ಪ ಅಮ್ಮ ಇದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ, ಆ ಸಂತೋಷಕ್ಕೆ ಒಂದಿನ ಸಂತೋಷ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಬದುಕೋಕ್ಕೋಸ್ಕರ ತಿನ್ಬೇಕಷ್ಟೇ ಮೇಡಮ್. ಆ ಊಟ ಅಲ್ಲಿನ ಅಧಿಕಾರಿಗಳನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒಳ್ಳೆ ಊಟ ಕೊಡಿ. ಏಕೆಂದರೆ ಅಧಿಕಾರಿಗಳ ಮನೆ ನಾಯಿ ತಿಂದರೂ ಸಹ ಸತ್ತೋಗುತ್ತಾವೆ, ಅಂಥ ಊಟ ಕೊಡ್ತಾರೆ. ಬೇಕಾದ್ರೆ ಇದರಲ್ಲಿ ದರ್ಶನ್ ಅವ್ರಿಗೆ ಈಗ VIP ಸೆಲ್ಲಲ್ಲಿ ಇದ್ದಾರೆ ಅವರು, ಅವ್ರಿಗೂ ಅದೇ ಊಟನಾ? ಅದೇ ಊಟ ಮೇಡಮ್, ಯಾವುದೇ ವಿಶೇಷವಾದ ಟ್ರೀಟ್ಮೆಂಟ್ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.